ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀವಿ ಸ್ನೇಹಿತರೆ. ಎಲ್ರಿಗೂ SBB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ವರ್ಷದಲ್ಲಿ ಈ ಜೂನ್ ತಿಂಗಳು ಇನ್ನೇನು ಮುಗಿತಾ ಬರ್ತಿದೆ ಸ್ನೇಹಿತರೆ. ಆದರೆ ಈ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಕುಂಭ ರಾಶಿಯವರು ಶುಕ್ರನ ರಾಶಿ ಬದಲಾವಣೆಯಿಂದ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ನಿಮ್ಮ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿತಿ, ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೋಚರ ಫಲಗಳನ್ನು ನೀವು ಪಡೆದಿದ್ದೀರಿ, ಈ ಜೂನ್ ತಿಂಗಳ ಕೊನೆ ಏನೆಲ್ಲ ಫಲಿತಾಂಶಗಳನ್ನು ಕುಂಭ ರಾಶಿಯವರಿಗೆ ನೀಡಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟು ಹೋಗ್ತೇನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ, ಕುಂಭರಾಶಿಯವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಕುಂಭರಾಶಿ ರಾಶಿಚಕ್ರದ 11ನೇ ರಾಶಿಯಾಗಿರುತ್ತೆ. ಇದು ರಾಶಿಚಕ್ರದ 300ರಿಂದ 330 ಡಿಗ್ರಿಗಳನ್ನು ಒಳಗೊಂಡಿರ್ತದೆ. ಧನಿಷ್ಠ ನಕ್ಷತ್ರ 3-4ನೇ ಪಾದಗಳು, ಶತಾಭಿಷ ನಕ್ಷತ್ರ 4 ಪಾದಗಳು, ಪೂರ್ವ ಭಾದ್ರಪದ ನಕ್ಷತ್ರ 1, 2, 3 ಪಾದದಲ್ಲಿ ಜನಿಸಿದವರು ಈ ಕುಂಭ ರಾಶಿಯ ವ್ಯಾಪ್ತಿಗೆ ಬರ್ತಾರೆ ಸ್ನೇಹಿತರೆ. ಈ ರಾಶಿಯ ಅಧಿಪತಿ ಶನಿ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಕುಂಭ ರಾಶಿಯವರ ಜೀವನದಲ್ಲಿ ಗ್ರಹ ಸಂಚಾರಗಳು ಹೇಗಿತ್ತು, ಮುಂದಿನ ದಿನಗಳಲ್ಲಿ ಏನೆಲ್ಲ ಪ್ರತಿಫಲವನ್ನು ಕಂಡಿದ್ದೀರಿ ಅಂತ ಈಗ ತಿಳಿಸ್ಕೊಟ್ಟು ಹೋಗ್ತಾನೆ ಸ್ನೇಹಿತರೆ. ಸೂರ್ಯ ಗ್ರಹದ ಸ್ಥಾನವು ನಿಮ್ಮ ರಾಶಿಯ 7ನೇ ಮನೆಯ ಅಧಿಪತಿಯಾದ ಸೂರ್ಯನು 5ನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಜೂನ್ 15ರಂದು ಪ್ರವೇಶಿಸಿದ್ದಾನೆ ಸ್ನೇಹಿತರೆ. ಈ ಗೋಚರದಿಂದಾಗಿ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಜಾಗರೂಕತೆಯನ್ನು ನಿಮ್ಮಲ್ಲಿ ಸೂಚಿಸ್ತಾ ಬಂದಿದೆ. ಸಂತಾನಕ್ಕೆ ಈ ಜೂನ್ ತಿಂಗಳ ಕೊನೆಯವರೆಗೂ ಉತ್ತಮವಾಗಿರ್ತದೆ ಸ್ನೇಹಿತರೆ. ಇನ್ನು ಬುಧ ಗ್ರಹದ ಸ್ಥಾನವು ನಿಮ್ಮ ರಾಶಿಯ 5ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿ ಬುಧನು ಇರೋದರಿಂದ 5ನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ 6 ಜೂನ್ರಂದು ಪ್ರವೇಶಿಸುತ್ತಾನೆ. ನಂತರ ಭಾನುವಾರ 22 ಜೂನ್ರಂದು 6ನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸ್ತಾನೆ ಸ್ನೇಹಿತರೆ. 6ನೇ ಮನೆಗೆ ಕಟಕ ರಾಶಿಗೆ ಸಂಚರಿಸುವ ಕಾರಣದಿಂದಾಗಿ ವಿದ್ಯೆ ಮತ್ತು ಆರೋಗ್ಯ ಸಂಬಂಧಿತ ಚಟುವಟಿಕೆಗಳಲ್ಲಿ ಈ ವಾರದಲ್ಲಿ ಸಂವಹನದ ಕೌಶಲ್ಯಗಳು ಸುಧಾರಿಸ್ತಾ ಹೋಗ್ತವೆ. ನಿಮಗೆ ಸಾಲದ ಸಮಸ್ಯೆಗಳು ಕೂಡ ಬಗೆಹರಿತು ಹೋಗ್ತವೆ ಸ್ನೇಹಿತರೆ. ಇನ್ನು ಶುಕ್ರ ಗ್ರಹದ ಸ್ಥಾನವು ನಿಮ್ಮ ರಾಶಿಯ 4ನೇ ಮತ್ತು 9ನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇರೋದ್ರಿಂದ ಈ ತಿಂಗಳ ಆರಂಭದಲ್ಲಿ 4ನೇ ಮನೆಯಾದ ವೃಷಭ ರಾಶಿಯಲ್ಲಿ ಇದ್ದಂತಹ ಶುಕ್ರ ನಂತರ 29 ಜೂನ್ 2025ರಂದು ಅಂದರೆ ಈ ತಿಂಗಳ ಕೊನೆಯಲ್ಲಿ 5ನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. ಈ ಗೋಚರದಿಂದಾಗಿ ಗೃಹ ಸಂಬಂಧಿತ ಸೌಕರ್ಯಗಳನ್ನು ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮ ಯಶಸ್ಸು ಹೆಚ್ಚಾಗ್ತಾ ಹೋಗ್ತದೆ. ನಿಮ್ಮ ಅದೃಷ್ಟ ನಿಮ್ಮ ಜೊತೆಗೂಡಿ ಬರ್ತಾ ಹೋಗ್ತದೆ ಸ್ನೇಹಿತರೆ. ಈ ಜೂನ್ 29 ನಿಮಗೆ ಅದೃಷ್ಟದ ದಿನ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ 3ನೇ ಮತ್ತು 10ನೇ ಮನೆಯ ಅಧಿಪತಿಯಾದ ಮಂಗಳನು 7ನೇ ಮನೆಯಾದ ಸಿಂಹರಾಶಿಗೆ ಶನಿವಾರ ಜೂನ್ 7ರಂದು ಪ್ರವೇಶಿಸುತ್ತಾನೆ. ಈ ಗೋಚರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಧೈರ್ಯದ ನಿರ್ಣಯಗಳನ್ನು ಸೂಚಿಸ್ತಾ ಹೋಗ್ತದೆ. ಆದರೆ ಕೋಪವನ್ನು ನಿಯಂತ್ರಿಸುವುದು ಅವಶ್ಯಕವಾಗಿರ್ತದೆ ಸ್ನೇಹಿತರೆ. ಈ ತಿಂಗಳ ಕೊನೆಯವರೆಗೂ ಕೂಡ ನಿಮ್ಮ ಕೋಪವನ್ನು ನಿಯಂತ್ರಿಸುವುದನ್ನು ನೀವು ಕಲಿಬೇಕಾಗಿರ್ತದೆ ಸ್ನೇಹಿತರೆ. ವ್ಯಾಪಾರದಲ್ಲಿ ಸ್ಪರ್ಧೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರಲಿದೆ. ಇನ್ನು ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿಯ 2ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿ ಗುರು ಇದ್ದಾನೆ. ಈ ತಿಂಗಳ ಪೂರ್ತಿ 5ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾನೆ. ಈ ಸ್ಥಾನವು ಆರ್ಥಿಕ ಬೆಳವಣಿಗೆಗೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸೂಚಿಸ್ತಾ ಹೋಗ್ತದೆ. ಅನಿರೀಕ್ಷಿತವಾದಂತಹ ಧನಲಾಭಗಳು ಕೂಡ ನಿಮಗೆ ಈಗ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಶನಿ ಗ್ರಹದ ಸ್ಥಾನವು ನಿಮ್ಮ ರಾಶಿಯ 12ನೇ ಮತ್ತು 1ನೇ ಮನೆಯ ಅಧಿಪತಿಯಾಗಿ ಶನಿ ಇರೋದ್ರಿಂದ ಈ ತಿಂಗಳು 2ನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರ್ತಾನೆ. ಈ ಗೋಚರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಸೂಚಿಸ್ತದೆ ಸ್ನೇಹಿತರೆ. ಮಾತಿನ ರೀತಿಯಲ್ಲಿ ಜಾಗರೂಕತೆಯ ಅಗತ್ಯವಿರುತ್ತದೆ ಸ್ನೇಹಿತರೆ. ಇನ್ನು ರಾಹು ಗ್ರಹದ ಸ್ಥಾನವು ನಿಮ್ಮ ರಾಶಿಯ 1ನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ರಾಹು ಸ್ಥಿರವಾಗಿರ್ತಾನೆ. ಈ ಸ್ಥಾನವು ವೈಯಕ್ತಿಕ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಸೂಚಿಸ್ತಾ ಹೋಗ್ತದೆ. ಹೊಸ ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಕೇತು ಗ್ರಹದ ಸ್ಥಾನವು ನಿಮ್ಮ ರಾಶಿಯ 7ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಕೇತು ಸ್ಥಿರವಾಗಿರ್ತಾನೆ. ಈ ಗೋಚರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಮತ್ತು ಆಳವಾದ ಆಲೋಚನೆಯನ್ನು ನಿಮ್ಮಲ್ಲಿ ಹೆಚ್ಚಿಸ್ತದೆ.
ವೈವಾಹಿಕ ಜೀವನದಲ್ಲಿ ತಾಳ್ಮೆಯ ಅಗತ್ಯ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜೂನ್ ತಿಂಗಳು ನಿಮಗೆ ಸಾಮಾನ್ಯ ಫಲಿತಾಂಶಗಳನ್ನು ಕಂಡಿರ್ತೀರಿ ಸ್ನೇಹಿತರೆ. ಸೂರ್ಯ, ಬುಧ ಮತ್ತು ಗುರು 5ನೇ ಮನೆಯಲ್ಲಿ ಸಂಚರಿಸೋದ್ರಿಂದಾಗಿ ಸೃಜನಾತ್ಮಕ ಚಟುವಟಿಕೆಗಳು, ಶಿಕ್ಷಣ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಸಕಾರಾತ್ಮಕತೆ ಕೂಡ ಇರ್ತದೆ ಸ್ನೇಹಿತರೆ. ಮಂಗಳ ಮತ್ತು ಕೇತು 7ನೇ ಮನೆಯಲ್ಲಿ ಇರೋದರಿಂದ ವೃತ್ತಿ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಎದುರಾಗ್ತಾ ಹೋಗ್ತವೆ. ಶನಿ 2ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆಯ ಅಗತ್ಯವಿರ್ತದೆ ಸ್ನೇಹಿತರೆ. ಮತ್ತು ರಾಹು 1ನೇ ಮನೆಯಲ್ಲಿ ಇರೋದ್ರಿಂದ ವೈಯಕ್ತಿಕ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗ್ಬೋದು. ನೀವು ಈ ತಿಂಗಳು ಸ್ಥಿರವಾದ ಯೋಜನೆಗಳೊಂದಿಗೆ ಮುಂದುವರಿಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಸವಾಲುಗಳಿಂದಂತಹ ಕೂಡಿದಂತಹ ಸಮಯ ನಿಮ್ಮದಾಗಿತ್ತು ಸ್ನೇಹಿತರೆ. ಮಂಗಳನು 7ನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ 7ರಿಂದ ಕೆಲಸದ ಹೊರೆ ಹೆಚ್ಚಾಗಿ ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ನಿಮ್ಮ ಜೀವನದಲ್ಲಿ ಉಂಟಾಗಿರ್ಬೋದು. ಬುಧನು 5ನೇ ಮನೆಯಲ್ಲಿ ಇರುವಾಗ ಜೂನ್ 6ರಿಂದ 22ರವರೆಗೆ ವೃತ್ತಿ ಸಂಬಂಧಿತ ಸೃಜನಾತ್ಮಕ ಯೋಜನೆಗಳಲ್ಲಿ ಸಹೋದ್ಯೋಗಿಗಳ ಬೆಂಬಲವು ಕೂಡ ನಿಮಗೆ ಲಭಿಸಲಿರುತ್ತಿದೆ. ಆದರೆ ಅಪಾಯಕಾರಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕಾಗಿರ್ತದೆ ಸ್ನೇಹಿತರೆ. ಏಕೆಂದರೆ ಅವು ನಿಮಗೆ ಉದ್ಯೋಗ ನಷ್ಟಕ್ಕೆ ಕಾರಣವಾಗ್ಬೋದು. ಸೂರ್ಯನು 5ನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ 15ರಲ್ಲಿ ವೃತ್ತಿಯಲ್ಲಿ ಸೃಜನಾತ್ಮಕವಾದ ಅವಕಾಶಗಳು ಲಭಿಸ್ತಾ ಹೋಗ್ತವೆ. ಮತ್ತು ಬುಧನು 6ನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ 22ರ ನಂತರ ವೃತ್ತಿ ಸಂಬಂಧಿತ ಚರ್ಚೆಗಳು ಮತ್ತು ಸ್ಪರ್ಧೆಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿದೆ ಸ್ನೇಹಿತರೆ. ಪ್ರಮುಖ ಕೆಲಸಗಳಿಗಾಗಿ ಸಣ್ಣ ಪ್ರಯಾಣಗಳು ಇರಬಹುದು. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುವಂತಹವರಿಗೆ ಮುಂದಿನ ತಿಂಗಳವರೆಗೆ ಕಾಯುವುದು ಬಹಳ ಶ್ರೇಯಸ್ಕರವಾಗಿರುತ್ತದೆ. ಏಕೆಂದರೆ ಈ ತಿಂಗಳು ವಿಳಂಬಗಳು ಮತ್ತು ಅಡೆತಡೆಗಳು ಎದುರಾಗ್ತಾ ಹೋಗ್ತವೆ. ತಾಳ್ಮೆಯಿಂದ ಇರುವುದು ಬಹಳ ಒಳಿತಾಗಿರುತ್ತದೆ ಸ್ನೇಹಿತರೆ. ಇನ್ನು ಆರ್ಥಿಕ ಸ್ಥಿತಿ ಹೇಗಿರ್ತದೆ, ಈ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಹೇಗಿತ್ತು ಅಂತ ಕೇಳೋದಾದರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನಿಮಗೆ ನೀಡಿರ್ತದೆ ಸ್ನೇಹಿತರೆ. ಗುರು 5ನೇ ಮನೆಯಲ್ಲಿ ಇರೋದ್ರಿಂದ ಆದಾಯದ ಮೂಲಗಳು ಸ್ಥಿರವಾಗಿರ್ತವೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಆರ್ಥಿಕ ಲಾಭಗಳು ಕೂಡ ಲಭಿಸಬಹುದು. ಆದರೆ ಶನಿ 2ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ಖರ್ಚುಗಳು, ವಿಶೇಷವಾಗಿ ಕುಟುಂಬದ ಆರೋಗ್ಯ ಸಮಸ್ಯೆಗಳಿಗಾಗಿ ಇವು ಖರ್ಚುಗಳು ಹೆಚ್ಚಾಗ್ತಾ ಹೋಗ್ತದೆ. ರಾಹು 1ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ನಿರ್ಣಯಗಳಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳು ಉಂಟಾಗ್ಬೋದು. ಅದರಿಂದ ಹೂಡಿಕೆಗಳು ಅಥವಾ ದೊಡ್ಡ ಖರೀದಿಗಳನ್ನು ತಪ್ಪಿಸಬೇಕಾಗಿರ್ತದೆ ಸ್ನೇಹಿತರೆ. ಆದರೆ ಶುಕ್ರನು 5ನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ 29ರ ತಿಂಗಳ ಕೊನೆಯಲ್ಲಿ ನಿಮಗೆ ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಹೋಗ್ತದೆ. ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಆದರೆ ಈ ಜೂನ್ 29ರ ಕೊನೆಯಲ್ಲಿ ನಿಮಗೆ ಹೆಚ್ಚಿನ ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ. ಇಂದಿನ ಹೂಡಿಕೆಗಳಿಂದ ಸಣ್ಣ ಸಣ್ಣ ಲಾಭಗಳು ಕೂಡ ಬರ್ತಾ ಹೋಗ್ತದೆ ಸ್ನೇಹಿತರೆ. ಆರ್ಥಿಕ ಯೋಜನೆಯ ಅಗತ್ಯ ಬಹಳ ಮುಖ್ಯವಾಗಿರ್ತದೆ. ಇನ್ನು ಕೌಟುಂಬಿಕ ಜೀವನ ಹೇಗಿರ್ತದೆ ಅಂತಂದರೆ ಕೌಟುಂಬಿಕವಾಗಿ ಈ ತಿಂಗಳು ನಿಮಗೆ ಸ್ವಲ್ಪ ಕಠಿಣವಾಗಿರ್ಬೋದು ಸ್ನೇಹಿತರೆ. ಶನಿ 2ನೇ ಮನೆಯಲ್ಲಿರೋದ್ರಿಂದ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಸ್ಥಿರವಾಗಿರ್ತವೆ. ಆದರೆ ಒಬ್ಬ ಕುಟುಂಬ ಸದಸ್ಯನ ಆರೋಗ್ಯ ಸಮಸ್ಯೆಗಳು ಚಿಂತೆಯನ್ನು ಉಂಟು ಮಾಡ್ಬೋದು. ಮಂಗಳ ಮತ್ತು ಕೇತು 7ನೇ ಮನೆಯಲ್ಲಿ ಇರೋದ್ರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಿರ್ಬೋದು ಮತ್ತು ಅವರ ನಡುವೆ ಒತ್ತಡವೂ ಕೂಡ ಉಂಟಾಗಿರ್ಬೋದು ಸ್ನೇಹಿತರೆ. ವಿಶೇಷವಾಗಿ ಕೆಲಸದ ಹೊರೆಯಿಂದ, ಸಹನೆಯಿಂದ ಮತ್ತು ಶಾಂತಿಯಿಂದ ವ್ಯವಹರಿಸ್ತಾ ಹೋದರೆ ಕುಟುಂಬದ ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡ್ಬೋದಾಗಿದೆ. ಶುಕ್ರನು 4ನೇ ಮನೆಯಲ್ಲಿ ಇರುವ ಕಾರಣದಿಂದಾಗಿ ಗೃಹ ಸಂಬಂಧಿತ ಸೌಕರ್ಯಗಳು ಸುಧಾರಿಸ್ತಾ ಬಂದಿದೆ. ಶುಕ್ರನ ಗೋಚರ ಬದಲಾಗೋದ್ರಿಂದ ಅಂದರೆ ಜೂನ್ 29ರಿಂದ ಕುಟುಂಬದಲ್ಲಿ ಸಂತೋಷದಾಯಕ ವಾತಾವರಣ ನೆಲೆಸುತ್ತದೆ ಸ್ನೇಹಿತರೆ. ಕುಟುಂಬದಲ್ಲಿ ಶಾಂತಿಯನ್ನು ನೆಲೆಗೊಳಿಸಲು ಪ್ರಯತ್ನಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದರೆ ಈ ತಿಂಗಳು ನಿಮಗೆ ಸಾಮಾನ್ಯವಾದಂತಹ ಸಮಯವಾಗಿದೆ ಸ್ನೇಹಿತರೆ. ಮಂಗಳನು 7ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದ ಒತ್ತಡದಿಂದ ತಲೆನೋವು, ಬೆನ್ನುನೋವು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಶನಿ 2ನೇ ಮನೆಯಲ್ಲಿ ಇರೋದರಿಂದ ಆಹಾರದ ಮೇಲೆ ಗಮನ ಹರಿಸುವುದು ಮತ್ತು ಜೀರ್ಣ ಸಮಸ್ಯೆಗಳನ್ನು ತಪ್ಪಿಸುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಬುಧನ ಗೋಚರದಿಂದ ಅಂದರೆ ಜೂನ್ 22ರ ನಂತರ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗ್ತದೆ. ನಿಮಗೆ ಈ ಕೊನೆಯ ವಾರ ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಹೋಗ್ತದೆ. ಸರಿಯಾದ ವಿಶ್ರಾಂತಿ, ಆರೋಗ್ಯಕರವಾದಂತಹ ಆಹಾರ, ಯೋಗ ಮತ್ತು ಧ್ಯಾನವನ್ನು ಮಾಡೋದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಇನ್ನಷ್ಟು ಕಡಿಮೆ ಮಾಡ್ಬೋದಾಗಿದೆ. ಪ್ರಯಾಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ. ವಿಶೇಷವಾಗಿ ವೇಗವಾಗಿ ಚಾಲನೆ ಮಾಡುವಾಗ ಶಾರೀರಿಕ ಶ್ರಮ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನೀವು ಕಂಡಿರ್ತೀರಿ. ಗುರು 5ನೇ ಮನೆಯಲ್ಲಿ ಇರೋದರಿಂದ ಸೃಜನಾತ್ಮಕ ಆಲೋಚನೆಗಳ ಮೂಲಕ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗಿರ್ಬೋದು. ಆದರೆ ಮಂಗಳ 7ನೇ ಮನೆಯಲ್ಲಿ ಇರೋದರಿಂದ ಪಾಲುದಾರರೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ಮೋಸ ನಡೆಯುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ನಿಮ್ಮ ನಡುವೆ ಉಂಟಾಗಿರ್ಬೋದು.
ಶುಕ್ರನು 4ನೇ ಮನೆಯಲ್ಲಿರುವಾಗ ವ್ಯಾಪಾರ ಸಂಬಂಧಿತ ಗೃಹ ಆಧಾರಿತ ಚಟುವಟಿಕೆಗಳು ನಿಮ್ಮನ್ನು ಸುಧಾರಿಸ್ತಾ ಬಂದಿದೆ. ಶುಕ್ರನು 5ನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ 29ರ ನಂತರ ವ್ಯಾಪಾರದಲ್ಲಿ ಸೃಜನಾತ್ಮಕ ಯೋಜನೆಗಳು ನಿಮಗೆ ಯಶಸ್ವಿಯಾಗ್ತಾ ಹೋಗ್ತವೆ. ಹೂಡಿಕೆಗಳು ಅಥವಾ ದೊಡ್ಡ ಒಪ್ಪಂದಗಳಿಗೆ ಈ ತಿಂಗಳು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದ ಜಾಗರೂಕತೆಯಿಂದ ವಿಶ್ಲೇಷಿಸ್ತಾ ಹೋಗಿ. ಆದಾಯ ಸಾಮಾನ್ಯವಾಗಿರ್ತದೆ, ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ನಿಮ್ಮ ಸ್ಥಿರತೆಯನ್ನು ನೀವು ಕಾಪಾಡಿಕೊಳ್ಬೋದು. ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಸ್ಪಷ್ಟವಾದ ಒಪ್ಪಂದಗಳ ಅಗತ್ಯ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆಯೇ ಈ ತಿಂಗಳು ಸವಾಲುಗಳಿಂದ ಕೂಡಿದ ಸಮಯ ನಿಮ್ಮದಾಗಿತ್ತು ಸ್ನೇಹಿತರೆ. ಬುಧನು 5ನೇ ಮನೆಯಲ್ಲಿ ಇರೋ ಕಾರಣ ಜೂನ್ 6ರಿಂದ 22 ಓದಿನಲ್ಲಿ ಸೃಜನಾತ್ಮಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗ್ತಾ ಬಂದಿದೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒತ್ತಡ ಮತ್ತು ಅಡೆತಡೆಗಳು ಎದುರಾಗ್ತಾ ಹೋಗ್ತಿದೆ ಸ್ನೇಹಿತರೆ. ಬುಧನು 6ನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ 22ರ ನಂತರ ವಿದ್ಯಾ ಸಂಬಂಧಿತ ಸ್ಪರ್ಧೆಗಳಲ್ಲಿ ಮತ್ತು ಸಂಶೋಧನೆಯಲ್ಲಿ ನೀವು ಪ್ರಗತಿಯನ್ನು ಈ ತಿಂಗಳ ಕೊನೆಯಲ್ಲಿ ಕಾಣ್ತಾ ಹೋಗ್ತೀರಿ. ಗುರು 5ನೇ ಮನೆಯಲ್ಲಿ ಇರೋದರಿಂದ ಉನ್ನತ ಶಿಕ್ಷಣಕ್ಕೆ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿದೆ. ರಾಹು 1ನೇ ಮನೆಯಲ್ಲಿ ಇರೋದರಿಂದ ಮಾನಸಿಕ ಒತ್ತಡಗಳು ಉಂಟಾಗ್ಬೋದು. ಆದ್ದರಿಂದ ಆತ್ಮವಿಶ್ವಾಸದಿಂದ ಕಠಿಣ ಶ್ರಮ ಮಾಡುವುದರಿಂದ ನಿರೀಕ್ಷಿತ ಫಲಿತಾಂಶಗಳನ್ನು ನೀವು ಸಾಧಿಸಬಹುದಾಗಿದೆ ಸ್ನೇಹಿತರೆ. ನಿರಾಸೆಗೆ ಒಳಗೊಳ್ಳದೆ ಪ್ರತಿಯೊಂದು ಕಾರ್ಯದಲ್ಲಿ ಏಕಾಗ್ರತೆ, ಶ್ರದ್ಧೆ ಮತ್ತು ಸಮಯ ಪರಿಪಾಲನೆಯನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು? ಈ ಕೊನೆಯ ವಾರದಲ್ಲಿ ಈ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಹಾಗೆಯೇ ನಿಮ್ಮ ಕುಟುಂಬದ ವಾತಾವರಣ ಕೂಡ ಬಹಳ ಸಂತೋಷವಾಗಿರ್ತದೆ ಸ್ನೇಹಿತರೆ. ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡೋದರಿಂದ ವೃತ್ತಿ ಮತ್ತು ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತದೆ. ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯೂ ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಸ್ನೇಹಿತರೆ. ಇದರಿಂದ ಆ ಗುರುದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ. ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ಆರೋಗ್ಯ ಮತ್ತು ಒತ್ತಡ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದು. ಧೈರ್ಯವನ್ನು ನಿಮಗೆ ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸೋದ್ರಿಂದ ಕುಟುಂಬದ ಸಮಸ್ಯೆಗಳು ನಿವಾರಿಸಬಹುದಾಗಿದೆ ಮತ್ತು ಐಶ್ವರ್ಯ ಲಭಿಸ್ತದೆ. ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಉನ್ನತ ಮಟ್ಟಕ್ಕೆ ಇರ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ನಿಮಗೆ ಆ ಶನಿ ಗುರು ಬಲ ದೊರಕಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.